ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಮೋದಿ ಅವರು ಉತ್ತರ ಕೊಡಬೇಕು ಅಂತ ಈ ಪ್ರಕರಣ ವಿಚಾರಣೆ ಬರ್ತಾ ಇಲ್ಲ, ರೇವಣ್ಣ ಅವರು ಬರ್ತಾ ಇಲ್ಲ, ಅವ್ರೇನೋ ವಿದೇಶದಲ್ಲಿ ಇದ್ದಾರೆ, ರೇವಣ್ಣ ವಿಚಾರಣೆ ಬರ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ನವರು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನೋಡೋಣ, ಈಗ ದಯಮಾಡಿ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಇಲ್ಲಿ ಎಳೆ ತರಿತಕ್ಕಂಥದ್ದು ನಮ್ಮ ಅಭಿಪ್ರಾಯದಲ್ಲಿ ಇದು ಒಳ್ಳೆಯದಲ್ಲ, ಸೂಕ್ತ ಅಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಈಗ ರೇವಣ್ಣವ್ರ ವಿಚಾರ ಆಗಲಿ ಅಥವಾ ಹಾಸನ ಸಂಸದನ ವಿಚಾರ ಆಗಲಿ, ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನನ್ನ ರಾಜಕೀಯದ ಬದುಕು, ನನ್ನ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನ್ಗೆ ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದ್ದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ, ಹೋಗ್ತೀನಿ. ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ. ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ, ದಯಮಾಡಿ ಕ್ಷಮಿಸಿ. ಟಿಕೆಟ್ ವಿಚಾರದಲ್ಲಿ ಮುಂಚೆನೇ ಚರ್ಚೆ ಆಗಿತ್ತು. ಬಿಜೆಪಿ ಅವರು ಹೇಳಿದ್ರಂತೆ ಹಾಸನದಲ್ಲಿ ಬೇರೆ ಅಭ್ಯರ್ಥಿ ಕೊಡಿ, ಪ್ರಜ್ವಲ್ ಬೇಡ ಅಂತ ಚರ್ಚೆ ಆಗಿತ್ತಂತೆ. ಹೌದಾ? ಪಕ್ಷದಲ್ಲಿ ಬಗ್ಗೆ ಚರ್ಚೆ ಆಗಿತ್ತ? ನಾನೊಬ್ಬ ಪಕ್ಷದ ಕಾರ್ಯಕರ್ತ ಅಣ್ಣ, ಅದು ರಾಜ್ಯಾಧ್ಯಕ್ಷರು ಇರಲಿ, ಆಯ್ತು ಅಣ್ಣ. ಇದಕ್ಕೆ ರಾಜ್ಯಾಧ್ಯಕ್ಷರು ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಿಟಿ ದೇವೇಗೌಡರು ಸಾಹೇಬರು ಅಂತಿಮವಾಗಿ ಅವರ ಒಂದು ನಿರ್ಧಾರ, ಆ ನಿರ್ಧಾರಕ್ಕೆ ಇವತ್ತು ನಾವು ತಲೆಬಾಗಿ ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ ಅಷ್ಟೇ. ಚುನಾವಣೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.